ಸ್ಲ್ಯಾಬ್ ಏನೋ ಇನ್ಕ್ರೀಸ್ ಆಗಿದ್ದಾರೆ. 7 ಲಕ್ಷ ಇರೋರಿಗೆ 12 ಲಕ್ಷವರೆಗೆ ಫ್ರೀ ಇದೆ, ದೇ ವಿಲ್ ನಾಟ್ ಪೇ ಇನ್ಕಮ್ ಟ್ಯಾಕ್ಸ್ ಅಂತಕ್ಕಂಥದ್ದು. ಗಿಗ್ ಎಕಾನಮಿ ಬಗ್ಗೆ ಮಾತನಾಡಿದ್ದಾರೆ. ಇಂಥ ಹಲವಾರು ವಿಷಯಗಳು, ಅಗ್ರಿಕಲ್ಚರ್ ಯಾರು ಕಮರ್ಷಿಯಲ್ ಕ್ರಾಪ್ ಗ್ರೋವರ್ಸ್ ಇದ್ದಾರೆ ಅವ್ರ ಬಗ್ಗೆ ಫೋಕಸ್ ಮಾಡ್ತೀವಿ ಅಂತ ಈ ಥರ ನಡೀತಾನೆ ಇದೆ. ಬಟ್ ಎಷ್ಟು ಮಟ್ಟಿಗೆ ಕಾರ್ಯರೂಪಕ್ಕೆ ಬರ್ತದೆ ಅದೆಲ್ಲ ಬಡ್ಜೆಟ್ ಆದ್ಮೇಲೆ ಮುಂದೆ ನೋಡೋಣ. ಆದರೆ ಒಂದು ಏನಂತಂದ್ರೆ ಇದು 10 ವರ್ಷ ಸಂಪೂರ್ಣ ಅವಧಿ ಮುಗಿದ್ಬಿಟ್ಟಿದೆ ಬಿಜೆಪಿ ಸರ್ಕಾರದ. ಇದು ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ಜನಕ್ಕೆ ಅರ್ಥ ಆಗ್ತಕ್ಕಂಗೆ ಅವ್ರು ಬಂದು ಹೇಳಬೇಕು. ಯಾಕಂದರೆ ಪ್ರಮುಖವಾದ ಹೇಳ್ತಕ್ಕಂಥದ್ದು ನಾನು ಭಾಳ ಸಲ ಹೇಳಿದ್ದೀನಿ. ಕೇಂದ್ರ ಸರ್ಕಾರದ ಸಾಲ ಇವತ್ತಿರ್ತಕ್ಕಂಥದ್ದು 225 ಲಕ್ಷ ಕೋಟಿ. ಇವರು ಬಂದಾಗಲಿಂದ ಸುಮಾರು 175 ಲಕ್ಷ ಕೋಟಿ ಹೆಚ್ಚು ಸಾಲ ಮಾಡಿದ್ದಾರೆ. ದಯಮಾಡಿ ಇದನ್ನು ಎಲ್ಲ ಬಿಜೆಪಿ ಮುಖಂಡರು ಕೇಳಬೇಕು. ಯಾಕಂತಂದ್ರೆ ಈ ದೇಶದ ಸಾಲ ನಮ್ಮೆಲ್ಲರ ಮೇಲೆ ಇರ್ತಕ್ಕಂಥ ಸಾಲ ಇದು. ಯಾವ ಸ್ವಾತಂತ್ರ್ಯ ಸಿಕ್ಕಿ 1947 ಇಸ್ವಿಲಿಂದ ಹಿಡಿದು 2014 ಇಸ್ವಿವರೆಗೆ 57 ಲಕ್ಷ ಕೋಟಿ ಇರ್ತಕ್ಕಂಥ ಸಾಲ ಇವತ್ತು 225 ಲಕ್ಷ ಕೋಟಿ ಸಾಲ ಆಗಿದೆ. ಇದರಿಂದನೇ ಪ್ರಾರಂಭ ಮಾಡಬೇಕು ಅವರು. ನಾನು ಈ ದೇಶಕ್ಕೆ ಇಷ್ಟು ಸಾಲವನ್ನು ಮಾಡಿದ್ದೀನಿ, ಈ ಸಾಲ ಮಾಡಿ ನಾನು ಇಂಥವೆಲ್ಲ ನಾನು ಬೆಳವಣಿಗೆ ತಂದಿನಿ ಅಂತ ಹೇಳ್ತಕ್ಕಂಥ ಒಂದು ಮಾತು ಇಲ್ಲಿವರೆಗೆ ಪ್ರಧಾನಮಂತ್ರಿ ಮೋದಿ ಸಾಹೇಬರಾಗಿರಲಿ, ನಿರ್ಮಲಾ ಸೀತಾರಾಮರಾಗಲಿ ಇಲ್ಲಿವರೆಗೆ ಹೇಳೋದಿಲ್ಲ. ಅಂದರೆ ಅರ್ಥ ಏನು? ದೇಶ ಮಿಣುಗೋಗಿದೆ ಅಂತ ಅರ್ಥ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದ್ರೆ, ಬೇಕಿದ್ರೆ ಚರ್ಚೆ ಮಾಡೋಣ. ಚರ್ಚೆ ಹೆಂಗೆ ಆಗಬೇಕು? ಅಥವಾ ಕಳೆದ ಪೀರಿಯಡಿನ ಸರ್ಕಾರದ್ದು ಏನು ಕೆಲಸಗಳಾಗಿದ್ದಾವೆ, ಅವ್ರವ್ದೇ ಆಗಿರ್ತಕ್ಕಂಥ ಪೀರಿಯಡ್ನಲ್ಲಿ ಏನು ಕೆಲಸ ಆಗಿದೆ, ಎಷ್ಟು ಖರ್ಚಾಗಿದೆ, ಎಷ್ಟು ಡೆವಲಪ್ಮೆಂಟ್ ಆಗಿದೆ, ಈ ಥರದ್ದು ಏನೋ ಒಂದು ಒಳಗೆ ಚರ್ಚೆ ಬಂದು ನಾವು ಚೆಕ್ ಮಾಡಿದ್ರೆ, UPA 1 UPA 2ಗೆ ನಾವು ಚೆಕ್ ಮಾಡಿ ಈ NDA 1 NDA 2 ಚೆಕ್ ಮಾಡಿದ್ರೆ ಅಜಗಜಾಂತರ ವ್ಯತ್ಯಾಸ ಇದೆ. ನೀವು ಉಲ್ಟಾ ಸ್ಟಾರ್ಟ್ ಮಾಡೋಣ, ಸ್ಟಾಕ್ ಎಕ್ಸ್ಚೇಂಜ್ ತಗೊಳ್ಳಿ. ಸ್ಟಾಕ್ ಎಕ್ಸ್ಚೇಂಜ್ ಸುಮಾರು ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ 500% ಡೆವಲಪ್ ಆಯಿತು 2004ರಿಂದ 2014 ಇಸ್ವಿವರೆಗೆ. ಇಲ್ಲಿ ಮೋದಿ ಅವರ ಕಾಲದಲ್ಲಿ 191% ಇನ್ಕ್ರೀಸ್ ಆಗಿದೆ. GDP ಹೋಗೋಣ. GDP ಇರ್ತಕ್ಕಂಥದ್ದು ನಮಗೆ 2004 ಇಸ್ವಿಯಲ್ಲಿ ಮನಮೋಹನ್ ಸಿಂಗ್ ಅವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಈ ದೇಶದ $0.55 ಟ್ರಿಲಿಯನ್ ಮಾತ್ರ ಎಕಾನಮಿ ಇತ್ತು. ಅಂಥದ್ದು $2.04 ಟ್ರಿಲಿಯನ್ ಎಕಾನಮಿಕ್ ತಂದರು. ಏನು ವರ್ಷಕ್ಕೆ ಆದಾಯ ಇರ್ತಕ್ಕಂಥದ್ದು 25,000 ಮನುಷ್ಯನ ಆದಾಯ ಇತ್ತು, 80,000ವರೆಗೆ ಆದಾಯ ತಂದರು. ಇದು ನಮ್ಮ ಅಚೀವ್ಮೆಂಟ್ಗಳು. ಇವ್ರ ಅಚೀವ್ಮೆಂಟ್ಗಳು ಏನಿದ್ದಾವೆ? ಉದಾಹರಣೆಗೆ ನಾನು ಇವತ್ತು ಚೆಕ್ ಮಾಡ್ತಾ ಇದ್ದೆ, ನಾನು ವೈರ್ ರಿಪೋರ್ಟ್ ಓದ್ತಾ ಇದ್ದೆ. ಕಾರ್ಪೊರೇಟ್ ಟ್ಯಾಕ್ಸ್ ಕಳೆದ ಸುಮಾರು 5-6 ವರ್ಷದಿಂದ ಏನು ಸುಮಾರು 6ರಿಂದ 7% ಕಾರ್ಪೊರೇಟ್ ಟ್ಯಾಕ್ಸ್ ಕಮ್ಮಿ ಮಾಡಿದ್ದಾರೆ. ದಯಮಾಡಿ ಗಮನಿಸಬೇಕು, ಕೇಳಬೇಕು ಕೂಡ. 6ರಿಂದ 7% ಕಾರ್ಪೊರೇಟ್ ಟ್ಯಾಕ್ಸ್ ಏನು ಕಮ್ಮಿ ಆಗಿದೆ, ಅದರಿಂದ ದೇಶಕ್ಕೆ 1.5 ಲಕ್ಷ ಕೋಟಿ ಆದಾಯ ನುಕ್ಸಾನಾಗಿದೆ. ದ ಕಾರ್ಪೊರೇಟ್ ಟ್ಯಾಕ್ಸ್ ಬೆನಿಫಿಟ್ಸ್ ಏನಿದೆ, ಇವತ್ತೇನಾಗಿದೆ, ಒಂದೊಂದು ಕಾರ್ಪೊರೇಟ್ ಕಟ್ಟತಕ್ಕಂಥ ಟ್ಯಾಕ್ಸನ್ನು ಕಮ್ಮಿ ಮಾಡೋದ್ರಿಂದ ಅವ್ರ ಶೇರ್ ವ್ಯಾಲ್ಯೂ ಜಾಸ್ತಿ ಆಗಿದೆ. ಅದಕ್ಕೆ ಇವತ್ತು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನಾಗ ಆ ಕಂಪ್ನಿಗಳು ನೀವು ಶೇರ್ ವ್ಯಾಲ್ಯೂ ಯಾಕೆ ನೋಡ್ತಾ ಇದೀರಿ ಅಂತಂದ್ರೆ, ಇಂಡೈರೆಕ್ಟ್ಲಿ ಈ ರೀತಿ ಬೆನಿಫಿಟ್ ಕೊಟ್ಟಿರ್ತಕ್ಕಂಥದ್ದು. ಯಾರು ಕಾರ್ಪೊರೇಟ್ನಲ್ಲಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ, ನಿಮ್ಮಂಥವ್ರು ಯಾರು ಕೆಲಸ ಮಾಡ್ತೀವಿ, ನಮ್ಮ ಟ್ಯಾಕ್ಸ್ ಕಾಂಟ್ರಿಬ್ಯೂಷನ್ ಜಾಸ್ತಿ ಆಗಿದೆ ಕಳೆದ 10 ವರ್ಷದಲ್ಲಿ. ಯಾರು ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದಾರೆ ಅವರು ಟ್ಯಾಕ್ಸ್ ಹೆಚ್ಚಳ ಆಗಿದೆ. ನಿಮ್ಮಂಥವ್ರು, ನಿಮ್ಮ ಸಿಸ್ಟರು, ನಮ್ಮ ಸಿಸ್ಟರು, ನಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿಯಂದ್ರು ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರು ಟ್ಯಾಕ್ಸ್ ಜಾಸ್ತಿ ಆಗಿದೆ ವಿನಾ ಹೊರತು ಕಾರ್ಪೊರೇಟ್ ಟ್ಯಾಕ್ಸ್ ನಮಗೆ ರೆವೆನ್ಯೂ ಜಾಸ್ತಿ ಆಗ್ತಿಲ್ಲ ಕೇಂದ್ರ ಸರ್ಕಾರಕ್ಕೆ. ವೈರ್ ಇರ್ತಕ್ಕಂಥ ರಿಪೋರ್ಟ್ನಲ್ಲಿ ಸುಮಾರು 1.5 ಲಕ್ಷ ಕೋಟಿ ಅವರಿಗೆ ಆದಾಯ ಬೆನಿಫಿಟ್ ಆಗಿದೆ. ಬಿಕಾಸ್ 2014ಗೂ 2024ಗೆ ಟ್ಯಾಕ್ಸ್ ರಿಬೇಟ್ ಕೊಟ್ಟಿರ್ತಕ್ಕಂಥದ್ದು UPA ಸರ್ಕಾರ. ಒಂದು ಈ ಆಯಿತು. ಮೊನ್ನೆ ಪಾರ್ಲಿಮೆಂಟಲ್ಲಿ ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ, ನೀವು ಟ್ಯಾಕ್ಸ್ ರಿಬೇಟ್ ಕೊಟ್ಟಿದ್ದೀರಿ, ಉದ್ದೇಶ ಏನಂತಂದ್ರೆ, ಇಲ್ಲ ನಾವು ಟ್ಯಾಕ್ಸ್ ಕೊಟ್ಟಿರ್ತಕ್ಕಂಥ ಉದ್ದೇಶ ಇದು ಅವರಿಗೆ ಡಿವಿಡೆಂಡ್ ಅನ್ನ ಬರಬೇಕು, ಇಲ್ಲ ಹೆಚ್ಚಿನ ಮಟ್ಟದಲ್ಲಿ ಫ್ಯಾಕ್ಟರಿಗಳು ಬರಬೇಕು, ಎಂಪ್ಲಾಯ್ಮೆಂಟ್ ಬರಬೇಕೆಂಬ ಉದ್ದೇಶ ಉತ್ತರವನ್ನು ಕೊಟ್ಟಿದ್ದಾರೆ. ಇದಾಗಿದೆಯಾ? 8 ಲಕ್ಷ ಕೋಟಿ 10 ಲಕ್ಷ ಕೋಟಿ ಇವರು ಲಾಭ ಮಾಡ್ಕೊಂಡಿದ್ದಾರೆ. ಓಲಿ ಡಿವಿಡೆಂಡ್ ಅನ್ನ ಕೊಡಬೇಕಲ್ಲ ಅವರಿಗೆ. ಪಬ್ಲಿಕ್ ಲಿಸ್ಟೆಡ್ ಕಂಪ್ನಿ, ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ, ಎಲ್ಲ ಕಂಪ್ನಿಗಳಿದ್ದಾವೆ. ಈ ಮತ್ತೆ ಆದಾಯ ಟ್ಯಾಕ್ಸ್ ರೂಪದಲ್ಲಿ ಹೋಗ್ಲಿರ್ತಕ್ಕಂಥ ಆದಾಯ ಡಿವಿಡೆಂಡ್ ಅನ್ನ ಕೊಡಬೇಕಾಗಿದೆ, ಕೊಟ್ಟಿದ್ದಾರಾ? ಇಂಥದ್ರ ಬಗ್ಗೆ ಚರ್ಚೆ ಮಾಡಾಗಿದ್ರೆ ಇದು ದೇಶಕ್ಕೆ ಅನುಕೂಲ ಆಗ್ತಕ್ಕಂಥ ಚರ್ಚೆ ಆಗಿದೆ. ಈ ಚರ್ಚೆಗಳಿಂದ ಮೂಲಭೂತ ಚರ್ಚೆಗಳು ಬರೋದಿಲ್ಲ, ಕಾಂಟ್ರವರ್ಸಿ ಚರ್ಚೆಗಳು ಹೋಗ್ತಾರೆ. ಒಟ್ಟಾರೆ ಕಳೆದ 11 ವರ್ಷ ನೀವು ನೋಡಿದ್ರೆ ಈ ದೇಶ ಸಾಲದಲ್ಲಿ ಜಾಸ್ತಿ ಆಗಿದೆ, ಎಂಪ್ಲಾಯ್ಮೆಂಟ್ ಗ್ರೋತ್ ಇಲ್ಲ, GDP ಗ್ರೋತ್ ಇಲ್ಲ. ಕಳೆದ 10 ವರ್ಷದಲ್ಲಿ ಸುಮಾರು 1,26,000 ಫಾರ್ಮರ್ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ದಿನಕ್ಕೆ 30 ಫಾರ್ಮರ್ಗಳು ಸೂಸೈಡ್ ಮಾಡ್ಕೊಳ್ತಿದ್ದಾರೆ ಅಂತ ಅರ್ಥ. ಇವತ್ತು 70,000 ಹುಡುಗರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕಳೆದ 10 ವರ್ಷಕ್ಕೂ ಈ ವರ್ಷ 10 ವರ್ಷ ನೋಡಿದ್ರೆ 70% ಇನ್ಕ್ರೀಸ್ ಆಗಿದೆ. ಎಂಪ್ಲಾಯ್ಮೆಂಟ್ ಇಲ್ಲ, GDP ಇಲ್ಲ. ಸಣ್ಣ ಕೈಗಾರಿಕೆಗಳು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ ನಾವೇನು ಹೇಳ್ತೀವಿ, ಸುಮಾರು ಕಳೆದ 10 ವರ್ಷದಲ್ಲಿ 17 ಲಕ್ಷ ಕೋಟಿ ಉದ್ಯಮೆದಾರರು ರೈಟ್ ಆಫ್ ಆಗಿದೆ. ಯಾವುದೋ ಒಬ್ಬ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯ
ಒಬ್ಬ ಸ್ಮಾಲ್ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಉದ್ಯಮೆದಾರರಿಗೆ ₹1 ಬಿಳಿ ಸಾಲ ಮನ್ನಾ ಆಗೋದಾಗಿರಲಿ, ಒಂದು ರಿವಾಲ್ವಿಂಗ್ ಫಂಡ್ ಕೂಡ ಅವರಿಗಿಲ್ಲ. ಸೊ ಈ ಥರದ ವ್ಯವಸ್ಥೆಯಲ್ಲಿ ದೇಶ ಹೆಂಗೆ ಪ್ರಗತಿ ಆಗತಕ್ಕಂಥದ್ದು ನಮ್ಮ ಪ್ರಶ್ನೆ ಇದೆ. ಏನೋ ದಿನ ಬೆಳಿಗ್ಗೆ ಇದ್ರೆ ಪಬ್ಲಿಸಿಟಿ ಮಾಡ್ಕೊಳ್ಳೋದು ಬಿಟ್ಟರೆ ಈ 10ನೇ ವರ್ಷದ 11ನೇ ವರ್ಷ ಬಡ್ಜೆಟ್ ಇದು ರಾಜ್ಯಕ್ಕಾಗಿರಲಿ ದೇಶಕ್ಕಾಗಿರಲಿ ಯಾವುದೇ ರೀತಿ ಅನುಕೂಲ ಆಗೋದಿಲ್ಲ ಅಂತ ನನ್ನ ವಾದ ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಬಯಸ್ತೀನಿ.